ಬಹುಶಃ ಆ ಕಾಲಕ್ಕೆ ಮೊಬೈಲ್ ಇಲ್ಲ ಅನ್ನುವ ಕಾರಣಕ್ಕೇನೋ ಬಹು ಸುಂದರವಾದ ಬಾಲ್ಯವನ್ನು ನಾವು ಅನುಭವಿಸಿದೆವು. ಈಗಿನ ಮಕ್ಕಳು ಆಗಾಗ್ಗೆ ಬಳಸುವ ಪದ ನಮಗೆ ಪ್ರೈವಸಿ ಬೇಕು ಅಂತ. ಆ ಪದದ ಅರ್ಥವೇ ನಮಗೆ ತಿಳಿದಿಲ್ಲ. ಈಗಿನ ಮಾಲು, ಸೂಪರ್ ಮಾರ್ಕೆಟು, ಬಿಗ್ ಬಜಾರ್ ಯಾವುದೂ ಕಾಣಲಿಲ್ಲ. ನಾವು ಕಂಡಿದ್ದು ಒಂದೇ ಬಾಜಾರ್, ಅದು ನಮ್ಮೂರ ಸಂತೆ. ಅಲ್ಲಿ 1-2 ಹೋಟೆಲ್, 1 ಮೆಟ್ಟಿನ ಅಂಗಡಿ, 1 ಬಟ್ಟೆ ಅಂಗಡಿ, ಮೀನು, ಹೂವು, ಮಡಿಕೆ, ಆಹಾರ ಧಾನ್ಯಗಳು, ಸೊಪ್ಪು, ತರಕಾರಿ, ತಿಂಡಿ ಎಲ್ಲವೂ ವಾರಕ್ಕಾಗುವಷ್ಟು ತಂದು ಜಮಾ ಮಾಡಿಡಬೇಕು. ಆಣೆಗಳ ಲೆಕ್ಕದಲ್ಲಿ ಪೈಸಾ ವ್ಯವಹಾರ. ಈಗಿನ ಹಾಗೆ ಆನ್ಲೈನ್ ಶಾಪಿಂಗ್ ಥರ ಬೇಕಿದ್ದೇ ಆರಿಸೋ ಸ್ವಾತಂತ್ರ್ಯ ಇರಲಿಲ್ಲ. ಅಲ್ಲಿ ಇರೋದನ್ನೇ ಅಪ್ಪ ಅಮ್ಮನ ಜೇಬನ್ನು ಕೊಂಡ್ಕೊಂಡು ತಗೋಬೇಕಿತ್ತು. ಪ್ಯಾರಾಗಾನ್ ಚಪ್ಪಲ್ ಅಂದರೆ ನಮ್ಮ ಕಾಲಕ್ಕೆ ಫೇಮಸ್. ಬಿಳಿ ಮೆಟ್ಟು, ನೀಲಿ ಬಾರ್. ಊರೆಲ್ಲ ಕಾಣೋ ಹಾಗೆ ಪಟಪಟ ಶಬ್ದ ಮಾಡಿಕೊಂಡು ತಿರುಗಿದ್ರೆ ಹೊಟ್ಟೆಯೊಳಗಲ್ಲ ಒಂಥರ ಖುಷಿ. ರೆನಾಲ್ಡ್ ಪೆನ್, ಅದು ಕೂಡ ಬಿಳಿ ಪೆನ್ನು, ನೀಲಿ ಟಾಪ್. ಈ ಬಣ್ಣ ನಮ್ಮ ಬಾಲ್ಯಕ್ಕೆ ಎಷ್ಟು ಸದ್ದು ಮಾಡಿತಂದರೆ ಶಾಲೆಯ ಯೂನಿಫಾರ್ಮ್ ಕೂಡ ನೀಲಿ ಲಂಗ ಅಥವಾ ಚಡ್ಡಿ, ಬಿಳಿ ಅಂಗಿ. ಶ್ರೀಮಂತರ 1-2 ಅಂಬಾಸಿಡರ್ ಕಾರ್ ಬಿಟ್ಟರೆ, ಮಧ್ಯಮ ವರ್ಗದ ಅಲ್ಲೂ ಇಲ್ಲೋ 1-2 ಬೈಕುಗಳು ಬಿಟ್ಟರೆ ನಮ್ಮ ಕಾಲಕ್ಕೆ ಸೈಕಲ್ಗಳದ್ದೇ ಹವ. ಇಡೀ ದಿನ ಸೊಪ್ಪು, ಸೌದೆ, ಗೊಬ್ಬರ, ಗದ್ದೆ, ಬೇಸಾಯ, ನೀರು, ನಿಧಿ ಅಂತ ಮನೆಯ ಹೊರಕ್ಕೇ ಜಾಸ್ತಿ ಇದ್ದದ್ದು. ನಿದ್ರೆ ಊಟಕ್ಕೆ ಮಾತ್ರ ಸೂರಿನಡಿಗೆ. ಸೈಕಲ್ ತುಳಿದು ಅಪ್ಪನ ಕಾಲುಗಳು ಗಟ್ಟಿಯಾದರೆ ಬಾವಿಯಿಂದ ಸೇದು ನೀರು, ಅರೆವ ಕಲ್ಲಿಂದ ಕಡಿದು ಮನೆ ಮಂದಿಗೆಲ್ಲ ಬಡಿಸುತ್ತಿದ್ದ ಅಮ್ಮ. ಆ ಕಾಲಕ್ಕೆ ನೋ BP, ನೋ ಶುಗರ್, ಜಿಮ್ ಇಲ್ಲದೆ ಫಿಟ್ನೆಸ್. TV ಇರೋರ ಮನೆಯಲ್ಲಿ ವಾರಕ್ಕೊಂದು ಸಿನಿಮಾ, ರಾತ್ರಿ ರೇಡಿಯೋದಲ್ಲೊಂದು ಕೋರಿಕೆ. ಇದು ನಮ್ಮ ಮನೋರಂಜನೆ. ಬಚ್ಚಲಿಗೆ ಬೆಂಕಿ ಹಾಕಿ ಹಂಡೆಯ ಬಿಸಿ ಬಿಸಿ ನೀರಿನ ಮೊದಲ ಸ್ನಾನ ಅಪ್ಪನದ್ದು. ಒಳಗೆ ಬಂದು ತುಳಸಿ ಕಟ್ಟೆಗೆ ದೀಪ ಹಚ್ಚಿ ಶಂಖ ಊದಿದ್ರೆ ಉಳಿದ 4 ಮನೆಯಲ್ಲೂ ಶಂಖನಾದದ ಝೇಂಕಾರ. ಅಪ್ಪ ಒಳ ಬರುವ ಹೊತ್ತಿಗೆ ದೇವರ ಎದುರು ಮಕ್ಕಳ ಭಜನೆ, ತಾಳದ ಶಬ್ದ ಕೇಳಿತು ನಾವು ಬಚಾವ್. ಇಲ್ಲ ಅಂದರೆ ಕೆಲಸ ಮಾಡಿ ಸುಸ್ತಾದ ಅಪ್ಪನ ಬೆತ್ತದ ಬಾಸುಂಡೆ ಅಚ್ಚು ನಮ್ಮ ಮೈ ಮೇಲೆ. ಚಿಮಣಿ ದೀಪದಲ್ಲಿ ಶಾಲೆಯಲ್ಲಿ ಕೊಟ್ಟ ಕೋಪಿ ಮಗ್ಗಿ ಬರೆದು ಬಿಟ್ಟರೆ ಈಗಿನ ಗಂಟೆ ಕಟ್ಲೆ ಹೋಮ್ವರ್ಕ್ ನಮಗಿಲ್ಲ. ಊಟ ಮಾಡಿ 8 ಗಂಟೆಗೆಲ್ಲ ಚಾಪೆ ಮೇಲೆ ಇರೋ 1-2 ಬೆಡ್ಶೀಟ್ ಹೊದ್ದು ಮಲಗಿದ್ರೆ ಕಣ್ತುಂಬ ನಿದ್ರೆ. ಬೆಳಿಗ್ಗೆ ಕೂಗೋ ಕೋಳಿ ಕೂಗೆ ನಮಗೆ ಅಲಾರಾಮ್. ಬೆಳಗಾಯ್ತಲೆ ಮಕ್ಕಳೇ ಏಳುದಿಲ್ಲ, ಅಪ್ಪ ಅಮ್ಮನ ಕೂಗೆ ನಮಗೆ ಆ ಕಾಲಕ್ಕೆ ಗುಡ್ ಮಾರ್ನಿಂಗ್ ಮೆಸೇಜ್. ಇಸ್ತ್ರಿ ಕಾಣದ ಅಂಗಿಗಳು, ಮಸುಕಾದ ಶಾಲೆ ಚೀಲಗಳನ್ನು ಹೆಗಲೇರಿಸಿಕೊಂಡು ಅಕ್ಕಪಕ್ಕದ ಮಕ್ಕಳೆಲ್ಲ ಸೇರಿ ಮೈಲುಗಟ್ಟಲೆ ನಡ್ಕೊಂಡು ಹೋಗೋ ಮಜಾ ನಿಮ್ಮ ಈಗಿನ ಸ್ಕೂಲ್ ಬಸ್ಗಳಿಗಿಲ್ಲ. ನಮ್ಮ ಬಾಲ್ಯ, ನಮ್ಮ ಹೆಮ್ಮೆ. ಲೋಕದ ಅಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ.